ಪ್ರಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಆಜಾದ್ ಭಾರತ್ ಚಿತ್ರ ದೇಶಕ್ಕಾಗಿ ನಾನು ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂತಹ, ಕನ್ನಡಿಗಳಾಗಿ ಹಿಂದಿ ಚಿತ್ರವನ್ನು ಮಾಡಿ ಭಾರತ ಮಾತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನನ್ನ ಆಜಾದ್ ಭಾರತ್. ಈ ತಿಂಗಳಲ್ಲಿ ನಾವು ರಿಲೀಸ್ ಮಾಡೋದು ಯಾಕೆಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಮಾಸ 23ನೇ ತಾರೀಕು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜಾನ್ವರಿನಲ್ಲಿ ರಿಲೀಸ್ ಮಾಡಿ ಇಡೀ ದೇಶ ಅವ್ರಿಗೆ ಒಂದು ಟ್ರಿಬ್ಯೂಟ್ ಮತ್ತು ಗೌರವವನ್ನು ಸಲ್ಲಿಸಬೇಕು ಅಂತ. ನೇತಾಜಿ ಅವರ ಎಷ್ಟು ಯೂನಿಕ್ ಪರ್ಸನಾಲಿಟಿ ಅಂತ ಹೇಳಿದ್ರೆ, ನಾವು ಎಷ್ಟೊಂದು ಹಿಸ್ಟ್ರಿಲಿ ಎಷ್ಟೊಂದು ಅನ್ಸಂಗ್ ಹೀರೋಸ್ ಪರ್ಸನಾಲಿಟೀಸನ್ನು ನೋಡಿರ್ತೀವಿ. ಆದರೆ ಪ್ರಪಂಚದಲ್ಲೇ ಯಾರೂ ಕೂಡ ಒಬ್ಬ ಮಹಿಳೆ ಬಂದು ರಾಣಿಗೆ ಸಮಾನ, ಅವಳಲ್ಲಿ ರಾಣಿ ಎಷ್ಟು, ಕಾಳಿ ಎಷ್ಟು ತಾಕತ್ತಿದೆ, ಅವಳು ಎದ್ದು ನಿಂತು ದೇಶಕ್ಕೆ ಕೆಲಸ ಮಾಡಬಹುದು ಅಂತ ಅನ್ನೋದನ್ನ ಮುಂದಿಂದನ್ನು ಅವರು ಗಮನಿಸಿದಂಥ ವ್ಯಕ್ತಿ ಅವರೊಬ್ಬರೇನೆ. ದೇಶದಲ್ಲಿ ಮಹಿಳಾ ಆರ್ಮಿಯನ್ನು, ರಾಣಿ ಝಾನ್ಸಿ ರೆಜಿಮೆಂಟ್ನ ಕಟ್ಟಿದಂಥ ವ್ಯಕ್ತಿ. ಸೊ ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ನನ್ನಲ್ಲಿ ಅಪಾರವಾದ ದೇಶಭಕ್ತಿ ಇರೋದ್ರಿಂದ ನಾನು ಈ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಅದೇ ಸಬ್ಜೆಕ್ಟ್ನ ತೊಗೊಂಬಂದು ತೋರಿಸ್ಬೇಕು ಅಂತ ಮಾಡಿದ್ದು. ಅದರಲ್ಲಿ ಎಸ್ಪೆಷಲಿ ನೀರಾ ಆರ್ಯ ಅವರ ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀರಾ ಆರ್ಯ ತನ್ನ ಗಂಡನ್ನೇ ಕೊಲೆ ಮಾಡಿ ನೇತಾಜಿ ಅವರು ನನ್ನ ದೇಶಕ್ಕೆ ಬೇಕು ಅನ್ನೋದನ್ನ ಡಿಸಿಷನ್ನ ತಗೊಳ್ಳೋದೇ ಒಂದು ಮೇಜರ್ ಡಿಸಿಷನ್ ಲೈಫಲ್ಲಿ. ಅದನ್ನು ತಗೊಂಡು ದೇಶಕ್ಕಾಗಿ ನನಗೆ ಲೀಡರ್ ಮುಖ್ಯ ಅಂತ, ಅವಳು ಕುಟುಂಬ ಅಲ್ಲ ದೇಶ್ ಪೆಹ್ಲೆ ಹೇ ಅಂತ ಅದನ್ನು ತೊಗೊಂಡಾಗಲೂ ಡಿಸಿಷನ್ನು, ಅವಳನ್ನ ಜೈಲ್ಗೆ ಹಾಕಿ ಅವಳಿಗೆ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕಿದ್ರು ಕೂಡ ಈಗಿನ ಕಾಲದ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತುಂಬ ಸೂಕ್ಷ್ಮವಾಗಿರ್ತಾರೆ. ಆದರೆ ನೀರಾ ಆರ್ಯ ಮತ್ತು INA ಇದ್ದಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇತ್ತು ಅಂದರೆ, ಊಟ ತಿಂಡಿ ಇಲ್ಲದೆ ಇದ್ರು, ಇಂಟರ್ನೆಟ್, ಮೊಬೈಲು, ಫೋನು ಮತ್ತು ಕಂಪ್ಯೂಟರ್ ಇಲ್ಲದೆ ಹೋದ್ರೂ ಯಾರಿಂದನೂ ಸಾಲ ತೊಗೊಂಡು ಇವ್ರಿಂದ ತೊಗೊಂಡು ಇವ್ರಿಗೆ ಮೋಸ ಮಾಡು, ಇವ್ರಿಂದ ತೊಗೊಂಡು ಇವ್ರಿಗೆ ಮೋಸ ಮಾಡು ಅನ್ನೋ ಕೆಟ್ಟ ಬುದ್ಧಿ ಇಲ್ಲದೆ ಇದ್ರು, ಆ ಥರ ವ್ಯವಸ್ಥೆಗಳು ಇಲ್ಲದೆ ಇದ್ರೂ ಸ್ಟ್ರಾಂಗ್ ವ್ಯಕ್ತಿತ್ವಗಳಾಗಿದ್ದರು. ಆ ವ್ಯಕ್ತಿತ್ವ ನನ್ನ ಈಗಿನ ಕಾಲದ ಮಕ್ಕಳಲ್ಲಿ ಬೇರೂರಬೇಕು ಅನ್ನೋದೊಂದೇ ಒಂದು ಕಾರಣದಿಂದ ನಾನು ಆಜಾದ್ ಭಾರತದ ಕಥೆನ ತೊಗೊಂಡಿದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಏನೂ ಇಲ್ಲದೇ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು, ನೀರಾರಿಯಾಗಷ್ಟು ಟಾರ್ಚರ್ ಕೊಟ್ಟರು ಅವಳು ಮತ್ತೆ ತಿರುಗಿ ಸಮುದ್ರದಲ್ಲಿ ಬಿಸಾಕಿದ್ರು ಅವಳು ಬದುಕಿ ಹೂ ಮಾರ್ಕೊಂಡಿದ್ದು, ತನ್ನ ಜೀವನ ತ್ಯಾಗ, ದೇಹ ತ್ಯಾಗ ಮಾಡಿ ಜೀವನ ಬಿಟ್ಟಿದ್ದು ಅವಳು 94-96ನೇ ವಯಸ್ಸಿನಲ್ಲಿ. ಸೊ ಅವಳು ಸ್ವಾವಲಂಬಿಯಾಗಿ ದುಡ್ಕೊಂಡು ಬದುಕಿದ್ಲು. ಈ ವ್ಯಕ್ತಿತ್ವಗಳು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ಕೊಳ್ಬೇಕು. ನಾನು ಸ್ವಾವಲಂಬಿಯಾಗಿರಬೇಕು, ಇನ್ನೊಬ್ರು ಕಿತ್ಕೊಂಡು ಮೋಸ ಮಾಡಬಾರ್ದು, ನಾನೇ ದುಡ್ಕೊಂಡು ತಿನ್ನಬೇಕು, ಆಮೇಲೆ ನನಗೆ ಹಿಂಗೆ ಆಯಿತು ಅಂದ್ಬಿಟ್ಟು ದೇವ್ರೇನೂ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಸಮಾಜದಲ್ಲಿ, ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳಾಗಿರಬೇಕು. ಮತ್ತು ಅವರೆಲ್ಲರೂ ಸೇರಿ ಕೊಟ್ಟಂಥ ಸ್ವಾತಂತ್ರ್ಯ ನಾನು ನೀವೆಲ್ಲ ಇವತ್ತು ಅನುಭವಿಸ್ತಾ ಇರೋಂಥ ಸ್ವಾತಂತ್ರ್ಯ. ಎಷ್ಟೋ ಜನ ತಾಯಂದರು, ತಂದೆಯಂದರು, ಅಣ್ಣ ತಮ್ಮಂದರು ದೇಶಕ್ಕಾಗಿ ತ್ಯಾಗ ಮಾಡಿರೋದಕ್ಕೆ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರು, ಅಪ್ಪ ಅಮ್ಮಂದ್ರ ಜೊತೆ ನಾವು ಸುಖವಾಗಿ ಜೀವನ ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ನಾನೇನು ನನ್ನ ಕನ್ನಡಿಗರಲ್ಲಿ, ಭಾರತವಾಸಿಗಳಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಇಟ್ಸ್ ಎ ಟ್ರಿಬ್ಯೂಟ್ ಟು ನೇತಾಜಿ. ಫರ್ಗೆಟ್ ಅಬೌಟ್ ರೂಪಾ ಅಯ್ಯರ್. ರೂಪಾ ಅಯ್ಯರ್ ಯಾರು ಅನ್ನೋದು ಮುಖ್ಯ ಅಲ್ಲ. ನಾನೊಂದು ಸುಮ್ಮನೆ ನಿಮಿತ್ತ ಮಾತ್ರಕ್ಕೆ ನನ್ನ ದೇಹ ನನಗೊಂದು ಹೆಸರು ಕೊಟ್ಟಿರೋದು ದೇವರು. ಸೊ ನೀವೆಲ್ಲರೂ ಹೋಗಿ ವೀಕ್ಷಿಸಬೇಕು ಈ ಸಿನಿಮಾನ. ಯಾಕೆ ಅಂದರೆ ಮಕ್ಕಳ ಸಮೇತ ಮತ್ತು ಹರ್ ದೇಶವಾಸಿಯೋಂಕು ದೇಖ್ನಾ ಹೈ ಅಂತ ಹೇಳ್ತೀನಿ. ಪ್ರತಿ ಭಾರತೀಯ ಪ್ರಜೆಯೂ ಈ ಚಿತ್ರವನ್ನು ನೋಡಿ ನೇತಾಜಿಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅನ್ನೋದು ನನ್ನ ಕೋರಿಕೆ. ಮ್ಯಾಮ್, ಶಾಲೆಗಳಿಗೂ ಬೇಕು ಮತ್ತು ರೈಟ್ ಏಜ್ ಅಂದರೆ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಆ ಏಜಲ್ಲಿ ಮಕ್ಕಳು ಹಾರ್ಮೋನಲ್ ಚೇಂಜಸ್ಸು ಪರಿವರ್ತನೆ ಆಗ್ತಾ ಇದ್ದಾಗ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ, ನಾವು ಬ್ಯುಸಿ ಇದ್ದೀವಿ, ದುಡಿಯೋಕ್ಕೆ ಹೋಗಿ ಇಂಥ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ. ಬಟ್ ಇಂಥ ಚಿತ್ರಗಳನ್ನು ನಾನು ಪ್ಯಾಕೇಜಾಗಿ ಹೇಗೆ ಮಾಡಿದ್ದೀನಿ ಅಂದರೆ, ಒಂದು ಫಿಲಮ್ ನೋಡ್ಕೊಂಡು ಈಚೆ ಬರ್ತಿದ್ರೆ ಒಂದು 20 ಪುಸ್ತಕಗಳನ್ನು ಓದೋಕ್ಕಿಂತ ಹೆಚ್ಚು ನಾಲೆಡ್ಜು ಒಂದು ಸಿನಿಮಾದಲ್ಲಿ ಸಿಗುತ್ತೆ. ಅದನ್ನು ನಾನು ನೀಟಾಗಿ ಕಮರ್ಷಿಯಲ್ ವೇನಲ್ಲೇ ಹಾಕಿದ್ದೀನಿ. ಸೊ ಅದನ್ನು ತಿಳ್ಕೊಂಡಾಗ ಮಕ್ಕಳು ಸ್ಟ್ರಾಂಗ್ ವ್ಯಕ್ತಿತ್ವನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ತಿಳ್ಕೊಂಬಿಡಿ. ಎಷ್ಟೇ ಮಕ್ಕಳಲ್ಲಿ ನೀವು ಒಂದು ಅಕಾಡೆಮಿಕ್ ಎಜುಕೇಷನ್ ಒಂದು ಶಾಲೆಗೆ ಸೇರಿಸ್ಬಿಟ್ಟು ಕೊಡಿಸ್ಬಿಡ್ಬೋದು, ಟ್ರಿಪ್ ಕರ್ಕೊಂಡೋಗಿ ಎಂಜಾಯ್ಮೆಂಟ್ ಕೊಡ್ಬೋದು, ಹೊಟ್ಟೆ ತುಂಬ ಊಟ ಹಾಕ್ಬೋದು. ಸ್ಟ್ರಾಂಗ್ ವ್ಯಕ್ತಿತ್ವನ ಹೇಗೆ ಕೊಡ್ತೀರಾ? ಆ ವ್ಯಕ್ತಿತ್ವನ ಕೊಡಬೇಕು ಅಂದರೆ ನೀವು ಪದೇ 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 ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು, ದೇಶಭಕ್ತಿ ಇರಬೇಕು, ದೊಡ್ಡವ್ರ ಬಗ್ಗೆ ಗೌರವ ಕೊಡಬೇಕು ಅನ್ನೋದಿರಬೇಕು, ಬೇರೆಯವ್ರಿಗೆ ನೋವಾದರೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದಿರಬೇಕು. ಬಟ್ ನೀವು ಗಮನಿಸಿ, ಈಗಿನ ಕಾಲದ ಮಕ್ಕಳು ಬೇರೆಯವ್ರಿಗೆ ಏನಾಗ್ತಿದ್ರು ಹಿಂಗೆ ಇರ್ತಾರೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ನೇ ಮರ್ತೋಗ್ಬಿಟ್ಟಿದ್ದಾರೆ, ಎಕ್ಸ್ಪ್ರೆಷನ್ಸ್ನೇ ಮರ್ತೋಗಿದ್ದಾರೆ. ಬಟ್ INA ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಇದ್ದಂಥ ಎಲ್ಲ ಟೀನೇಜ್ ಮಕ್ಕಳುಗಳು ತಾನು ಪ್ರೀತಿಸಿದಂಥ ಲವರ್ಸ್ನ ಬಿಟ್ಟು ಬರ್ತಾ ಇದ್ರು, ಅಪ್ಪ ಅಮ್ಮಂದ್ರನ್ನ ಬಿಟ್ಟು ಬರ್ತಾ ಇದ್ರು, ತನ್ನ ಮಕ್ಕಳನ್ನ ಬಿಟ್ಟು ತಾಯಂದ್ರು ಬರ್ತಾ ಇದ್ರು. ಏನಕ್ಕೆ ಬರ್ತಾ ಇದ್ರು? ನಮಗೆ ಸ್ವತಂತ್ರ ಕೊಡ್ಸೋಕ್ಕೆ. ಅವರು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ಬೋದಿತ್ತಲ್ಲ, ನನಗೆ ಊಟ ಸಿಗತ್ತೆ, ನಾನು ಮದುವೆ ಮಾಡ್ಕೊಂಡು ಬೆಚ್ಚಗೆ ಗಂಡನ ಜೊತೆ ಇರ್ತೀನಿ ಅಂತ. ನೋ, ದೇ ಡಿಡ್ ನಾಟ್ ಡೂ ದಟ್. ನಮ್ಮೆಲ್ರಿಗೂ ಸ್ವತಂತ್ರ, ನನ್ನ ಮುಂದಿನ ಸಮಾಜ ಚೆನ್ನಾಗಿರ್ಲಿ ಅಂತ ಅವರೆಲ್ಲ ಸ್ವತಂತ್ರ ಕೊಟ್ಟು ಹೋದ್ರಲ್ವಾ. ನಾನು ನೀವು ಕೂಡ ಶಾಶ್ವತರಲ್ಲ. ನನ್ನ ಮುಂದಿನ ಸಮಾಜ ಚೆನ್ನಾಗಿರ್ಬೇಕು ಅಂದರೆ ನಾವೇನಾದರೂ ಇವತ್ತು ಮಾಡ್ಬಿಟ್ಟು ಹೋಗಬೇಕು. ಅದಕ್ಕಾಗಿ ನಾನು ಚಿತ್ರರಂಗದ, ಯಾಕೆಂದರೆ ಸಿನಿಮಾ ಇಸ್ ಅ ಪವರ್ಫುಲ್ ಮೀಡಿಯಮ್, ಅದಕ್ಕಾಗಿ ನಾನು ಸಿನಿಮಾನ ಚೂಸ್ ಮಾಡಿಕೊಂಡೆ. ನಾನು ಮೊದಲು HIV ಮಕ್ಕಳದ್ದು ಮುಖಪುಟ ಮಾಡಿದ್ದು ಕೂಡ
ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕಾಗಿ ಇದು ನನ್ನ ದೇಶಕ್ಕೆ ನಾನು ಕೊಡ್ತಾ ಇರುವಂತಹ ಮತ್ತು ನನ್ನ ನೇತಾಜಿಗೆ INAಗೆ ಮತ್ತು ನೀರಾ ಆರ್ಯಾಗೆ ಮಹಿಳಾ ಲೀಡರ್ಸ್ಗೆ ನಾನು ಕೊಡ್ತಾ ಇರುವಂತಹ ಒಂದು 0.0001% ಒಂದು ಸಲ್ಯೂಟ್. ಥ್ಯಾಂಕ್ ಯು. ಪ್ರಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಆಜಾದ್ ಭಾರತ್ ಚಿತ್ರ ದೇಶಕ್ಕಾಗಿ ನಾನು ಕೊಡುಗೆಯನ್ನಾಗಿ ಕೊಟ್ಟಿರ್ತಕ್ಕಂತಹ, ಕನ್ನಡಿಗಳಾಗಿ ಹಿಂದಿ ಚಿತ್ರವನ್ನು ಮಾಡಿ ಭಾರತ ಮಾತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನನ್ನ ಆಜಾದ್ ಭಾರತ್. ಈ ತಿಂಗಳಲ್ಲಿ ನಾವು ರಿಲೀಸ್ ಮಾಡೋದು ಯಾಕೆ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಮಾಸ 23ನೇ ತಾರೀಕು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜಾನ್ವರಿನಲ್ಲಿ ರಿಲೀಸ್ ಮಾಡಿ ಇಡೀ ದೇಶ ಅವ್ರಿಗೆ ಒಂದು ಟ್ರಿಬ್ಯೂಟ್ ಮತ್ತು ಗೌರವವನ್ನು ಸಲ್ಲಿಸಬೇಕು ಅಂತ. ನೇತಾಜಿ ಅವರ ಎಷ್ಟು ಯೂನಿಕ್ ಪರ್ಸನಾಲಿಟಿ ಅಂತ ಹೇಳಿದ್ರೆ, ನಾವು ಎಷ್ಟೊಂದು ಹಿಸ್ಟ್ರಿಲಿ ಎಷ್ಟೊಂದು ಅನ್ಸಂಗ್ ಹೀರೋಸ್ ಪರ್ಸನಾಲಿಟೀಸನ್ನು ನೋಡಿರ್ತೀವಿ, ಆದರೆ ಪ್ರಪಂಚದಲ್ಲೇ ಯಾರೂ ಕೂಡ ಒಬ್ಬ ಮಹಿಳೆ ಬಂದು ರಾಣಿಗೆ ಸಮಾನ, ಅವಳಲ್ಲಿ ರಾಣಿ ಎಷ್ಟು, ಕಾಳಿ ಎಷ್ಟು ತಾಕತ್ತಿದೆ, ಅವಳು ಎದ್ದು ನಿಂತು ದೇಶಕ್ಕಾಗಿ ಕೆಲಸ ಮಾಡಬಹುದು ಅಂತ ಅನ್ನೋದನ್ನ ಮುಂದಿನದನ್ನು ಅವರು ಗಮನಿಸಿದಂಥ ವ್ಯಕ್ತಿ ಅವರೊಬ್ಬರೇನೆ. ದೇಶದಲ್ಲಿ ಮಹಿಳಾ ಆರ್ಮಿಯನ್ನು, ರಾಣಿ ಝಾನ್ಸಿ ರೆಜಿಮೆಂಟ್ನ ಕಟ್ಟಿದಂಥ ವ್ಯಕ್ತಿ. ಸೊ ಹಾಗಾಗಿ ನಾನೊಬ್ಬ ಮಹಿಳೆಯಾಗಿ ನನ್ನಲ್ಲಿ ಅಪಾರವಾದ ದೇಶಭಕ್ತಿ ಇರೋದ್ರಿಂದ ನಾನು ಈ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಅದೇ ಸಬ್ಜೆಕ್ಟ್ನ ತೊಗೊಂಬಂದು ತೋರಿಸ್ಬೇಕು ಅಂತ ಮಾಡಿದ್ದು. ಅದರಲ್ಲಿ ಎಸ್ಪೆಷಲಿ ನೀರಾ ಆರ್ಯ ಅವರ ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀರಾ ಆರ್ಯ ತನ್ನ ಗಂಡನ್ನೇ ಕೊಲೆ ಮಾಡಿ ನೇತಾಜಿ ಅವರು ನನ್ನ ದೇಶಕ್ಕೆ ಬೇಕು ಅನ್ನೋದನ್ನ ಡಿಸಿಷನ್ನ ತಗೊಳ್ಳೋದೇ ಒಂದು ಮೇಜರ್ ಡಿಸಿಷನ್ ಲೈಫಲ್ಲಿ. ಅದನ್ನು ತಗೊಂಡು ದೇಶಕ್ಕಾಗಿ ನನಗೆ ಲೀಡರ್ ಮುಖ್ಯ ಅಂತ, ಅವಳು ಕುಟುಂಬ ಅಲ್ಲ ದೇಶ್ ಪೆಹ್ಲೆ ಹೇ ಅಂತ ಅದನ್ನು ತೊಗೊಂಡಾಗಲೂ ಡಿಸಿಷನ್ನು, ಅವಳನ್ನ ಜೈಲಿಗೆ ಹಾಕಿ ಅವಳಿಗೆ ಬ್ರೆಸ್ಟ್ ಕಟ್ ಮಾಡಿ ಬಿಸಾಕಿದ್ರು ಕೂಡ ಈಗಿನ ಕಾಲದ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತುಂಬ ಸೂಕ್ಷ್ಮವಾಗಿರ್ತಾರೆ. ಆದರೆ ನೀರಾ ಆರ್ಯ ಮತ್ತು INAನಲ್ಲಿ ಇದ್ದಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಸ್ಟ್ರಾಂಗ್ ವ್ಯಕ್ತಿತ್ವ ಇತ್ತು ಅಂದರೆ, ಊಟ ತಿಂಡಿ ಇಲ್ಲದೆ ಇದ್ರು, ಇಂಟರ್ನೆಟ್, ಮೊಬೈಲು, ಫೋನು ಮತ್ತು ಕಂಪ್ಯೂಟರ್ ಇಲ್ಲದೆ ಹೋದ್ರು, ಯಾರಿಂದನೂ ಸಾಲ ತೊಗೊಂಡು ಇವ್ರಿಗೆ ಮೋಸ ಮಾಡು, ಇವ್ರಿಗೆ ಮೋಸ ಮಾಡು ಅನ್ನೋ ಕೆಟ್ಟ ಬುದ್ಧಿ ಇಲ್ಲದೆ ಇದ್ರು, ಆ ಥರ ವ್ಯವಸ್ಥೆಗಳು ಇಲ್ಲದೆ ಇದ್ರು ಸ್ಟ್ರಾಂಗ್ ವ್ಯಕ್ತಿತ್ವಗಳಾಗಿದ್ದರು. ಆ ವ್ಯಕ್ತಿತ್ವ ನನ್ನ ಈಗಿನ ಕಾಲದ ಮಕ್ಕಳಲ್ಲಿ ಬೇರೂರಬೇಕು ಅನ್ನೋದೊಂದೇ ಒಂದು ಕಾರಣದಿಂದ ನಾನು ಆಜಾದ್ ಭಾರತದ ಕಥೆನ ತೊಗೊಂಡಿದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಏನೂ ಇಲ್ಲದೇ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡ್ರು. ನೀರಾ ಆರ್ಯಾಗೆ ಅಷ್ಟು ಟಾರ್ಚರ್ ಕೊಟ್ಟರು, ಅವಳು ಮತ್ತೆ ತಿರುಗಿ ಸಮುದ್ರದಲ್ಲಿ ಬಿಸಾಕಿದ್ರು ಅವಳು ಬದುಕಿ ಹೂ ಮಾರ್ಕೊಂಡಿದ್ದು, ತನ್ನ ಜೀವನ ದೇಹ ತ್ಯಾಗ ಮಾಡಿ ಜೀವನ ಬಿಟ್ಟಿದ್ದು ಅವಳು 94-96ನೇ ವಯಸ್ಸಿನಲ್ಲಿ. ಸೊ ಅವಳು ಸ್ವಾವಲಂಬಿಯಾಗಿ ದುಡ್ಕೊಂಡು ಬದುಕಿದ್ಲು. ಈ ವ್ಯಕ್ತಿತ್ವಗಳು ನಮ್ಮ ಮಕ್ಕಳಲ್ಲಿ ಮೈಗೂಡಿಸ್ಕೊಳ್ಬೇಕು. ನಾನು ಸ್ವಾವಲಂಬಿಯಾಗಿರಬೇಕು, ಇನ್ನೊಬ್ರು ಕಿತ್ಕೊಂಡು ಮೋಸ ಮಾಡಬಾರ್ದು, ನಾನೇ ದುಡ್ಕೊಂಡು ತಿನ್ನಬೇಕು, ಆಮೇಲೆ ನನಗೆ ಹಿಂಗಾಯ್ತು ಅಂದ್ಬಿಟ್ಟು ದೇವ್ರೇನೂ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಸಮಾಜದಲ್ಲಿ, ಅದನ್ನೆಲ್ಲ ಮಾಡಿಕೊಂಡು ಒಳ್ಳೆ ವ್ಯಕ್ತಿಗಳಾಗಿರಬೇಕು. ಮತ್ತು ಅವರೆಲ್ಲರೂ ಸೇರಿ ಕೊಟ್ಟಂಥ ಸ್ವಾತಂತ್ರ್ಯ ನೀವೆಲ್ಲ ಇವತ್ತು ಅನುಭವಿಸ್ತಾ ಇರೋಂಥ ಸ್ವಾತಂತ್ರ್ಯ. ಎಷ್ಟೋ ಜನ ತಾಯಂದ್ರು, ತಂದೆಯಂದ್ರು, ಅಣ್ಣ ತಮ್ಮಂದ್ರು ದೇಶಕ್ಕಾಗಿ ತ್ಯಾಗ ಮಾಡಿರೋದಕ್ಕೆ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದ್ರು, ಅಪ್ಪ ಅಮ್ಮಂದ್ರ ಜೊತೆ ನಾವು ಸುಖವಾಗಿ ಜೀವನ ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ನಾನೇನು ನನ್ನ ಕನ್ನಡಿಗರಲ್ಲಿ, ಭಾರತವಾಸಿಗಳಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಇಟ್ಸ್ ಎ ಟ್ರಿಬ್ಯೂಟ್ ಟು ನೇತಾಜಿ. ಫರ್ಗೆಟ್ ಅಬೌಟ್ ರೂಪಾ ಅಯ್ಯರ್ ಯಾರು ಅನ್ನೋದು ಮುಖ್ಯ ಅಲ್ಲ. ನಾನೊಂದು ಸುಮ್ಮನೆ ನಿಮಿತ್ತ ಮಾತ್ರಕ್ಕೆ ನನ್ನ ದೇಹ ನನಗೊಂದು ಹೆಸರು ಕೊಟ್ಟಿರೋದು ದೇವರು. ಸೊ ನೀವೆಲ್ಲರೂ ಹೋಗಿ ವೀಕ್ಷಿಸಬೇಕು ಈ ಸಿನಿಮಾನ. ಯಾಕೆ ಅಂದರೆ ಮಕ್ಕಳ ಸಮೇತ ಮತ್ತು ಹರ್ ದೇಶವಾಸಿಯೋಂಕೋ ದೇಖ್ನಾ ಹೈ ಅಂತ ಹೇಳ್ತೀನಿ. ಪ್ರತಿ ಭಾರತೀಯ ಪ್ರಜೆಯೂ ಈ ಚಿತ್ರವನ್ನು ನೋಡಿ ನೇತಾಜಿಗೆ ಟ್ರಿಬ್ಯೂಟ್ ಸಲ್ಲಿಸಬೇಕು ಅನ್ನೋದು ನನ್ನ ಕೋರಿಕೆ. ಮ್ಯಾಮ್, ಶಾಲೆಗಳಿಗೂ ಬೇಕು, ಮತ್ತು ರೈಟ್ ಏಜ್ ಅಂದರೆ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಆ ಏಜಲ್ಲಿ ಮಕ್ಕಳು ಹಾರ್ಮೋನಲ್ ಚೇಂಜಸ್ಸು ಪರಿವರ್ತನೆ ಆಗ್ತಾ ಇದ್ದಾಗ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ, ನಾವು ಬ್ಯುಸಿ ಇದ್ದೀವಿ ದುಡಿಯೋಕ್ಕೆ ಹೋಗಿ ಇಂಥ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ. ಬಟ್ ಇಂಥ ಚಿತ್ರಗಳನ್ನು ನಾನು ಪ್ಯಾಕೇಜಾಗಿ ಹೇಗೆ ಮಾಡಿದ್ದೀನಿ ಅಂದರೆ, ಒಂದು ಫಿಲಮ್ ನೋಡ್ಕೊಂಡು ಈಚೆ ಬರ್ತಿದ್ರೆ ಒಂದು 20 ಪುಸ್ತಕಗಳನ್ನು ಓದೋಕ್ಕಿಂತ ಹೆಚ್ಚು ನಾಲೆಡ್ಜು ಒಂದು ಸಿನಿಮಾದಲ್ಲಿ ಸಿಗುತ್ತೆ. ಅದನ್ನು ನಾನು ನೀಟಾಗಿ ಕಮರ್ಷಿಯಲ್ ವೇನಲ್ಲೇ ಹಾಕಿದ್ದೀನಿ. ಸೊ ಅದನ್ನು ತಿಳ್ಕೊಂಡಾಗ ಮಕ್ಕಳು ಸ್ಟ್ರಾಂಗ್ ವ್ಯಕ್ತಿತ್ವನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ತಿಳ್ಕೊಂಬಿಡಿ. ಎಷ್ಟೇ ಮಕ್ಕಳಲ್ಲಿ ನೀವು ಒಂದು ಅಕಾಡೆಮಿಕ್ ಎಜುಕೇಷನ್ ಒಂದು ಶಾಲೆಗೆ ಸೇರಿಸ್ಬಿಟ್ಟು ಕೊಡಿಸ್ಬಿಡ್ಬೋದು, ಟ್ರಿಪ್ಪಿಗೆ ಕರ್ಕೊಂಡೋಗಿ ಎಂಜಾಯ್ಮೆಂಟ್ ಕೊಡ್ಬೋದು, ಹೊಟ್ಟೆ ತುಂಬ ಊಟ ಹಾಕ್ಬೋದು. ಸ್ಟ್ರಾಂಗ್ ವ್ಯಕ್ತಿತ್ವನ ಹೇಗೆ ಕೊಡ್ತೀರಾ? ಆ ವ್ಯಕ್ತಿತ್ವನ ಕೊಡಬೇಕು ಅಂದರೆ ನೀವು ಪದೇ ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು, ದೇಶಭಕ್ತಿ ಇರಬೇಕು, ದೊಡ್ಡವ್ರ ಬಗ್ಗೆ ಗೌರವ ಕೊಡಬೇಕು ಅನ್ನೋದಿರಬೇಕು, ಬೇರೆಯವ್ರಿಗೆ ನೋವಾದರೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದಿರಬೇಕು. ಬಟ್ ನೀವು ಗಮನಿಸಿ, ಈಗಿನ ಕಾಲದ ಮಕ್ಕಳು ಬೇರೆಯವ್ರಿಗೆ ಏನಾಗ್ತಿದ್ರು ಹಿಂಗೆ ಇರ್ತಾರೆ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ನೇ ಮರ್ತೋಗ್ಬಿಟ್ಟಿದ್ದಾರೆ, ಎಕ್ಸ್ಪ್ರೆಷನ್ಸ್ನೇ ಮರ್ತೋಗಿದ್ದಾರೆ. ಬಟ್ INAನಲ್ಲಿ, ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ಇದ್ದಂಥ ಎಲ್ಲ ಟೀನೇಜ್ ಮಕ್ಕಳುಗಳು ತಾನು ಪ್ರೀತಿಸಿದಂಥ ಲವರ್ಸ್ನ ಬಿಟ್ಟು ಬರ್ತಾ ಇದ್ರು, ಅಪ್ಪ ಅಮ್ಮಂದ್ರನ್ನ ಬಿಟ್ಟು ಬರ್ತಾ ಇದ್ರು, ತನ್ನ ಮಕ್ಕಳನ್ನ ಬಿಟ್ಟು ತಾಯಂದ್ರು ಬರ್ತಾ ಇದ್ರು. ಏನಕ್ಕೆ ಬರ್ತಾ ಇದ್ರು? ನಮಗೆ ಸ್ವತಂತ್ರ ಕೊಡ್ಸೋಕ್ಕೆ. ಅವರು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ಬೋದಿತ್ತಲ್ಲ, ನನಗೆ ಊಟ ಸಿಗುತ್ತೆ, ನಾನು ಮದುವೆ ಮಾಡ್ಕೊಂಡು ಬೆಚ್ಚಿಗೆ ಗಂಡನ ಜೊತೆ ಇರ್ತೀನಿ ಅಂತ. ನೋ, ದೇ ಡಿಡ್ ನಾಟ್ ಡೂ ದಟ್. ನಮ್ಮೆಲ್ರಿಗೂ ಸ್ವತಂತ್ರ, ನನ್ನ ಮುಂದಿನ ಸಮಾಜ ಚೆನ್ನಾಗಿರ್ಲಿ ಅಂತ ಅವರೆಲ್ಲ ಸ್ವತಂತ್ರ ಕೊಟ್ಟು ಹೋದ್ರಲ್ವಾ. ನಾನು ನೀವು ಕೂಡ ಶಾಶ್ವತರಲ್ಲ.
ನನ್ನ ಮುಂದಿನ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನಾದರೂ ಇವತ್ತು ಮಾಡ್ಬಿಟ್ಟು ಹೋಗಬೇಕು. ಅದಕ್ಕಾಗಿ ನಾನು ಚಿತ್ರರಂಗದ, ಯಾಕೆಂದರೆ ಸಿನಿಮಾ ಇಸ್ ಅ ಪವರ್ಫುಲ್ ಮೀಡಿಯಮ್, ಅದಕ್ಕಾಗಿ ನಾನು ಸಿನಿಮಾನ ಚೂಸ್ ಮಾಡಿಕೊಂಡೆ. ನಾನು ಮೊದಲು HIV ಮಕ್ಕಳದ್ದು ಮುಖಪುಟ ಮಾಡಿದ್ದು ಕೂಡ ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕಾಗಿ. ಇದು ನನ್ನ ದೇಶಕ್ಕೆ ನಾನು ಕೊಡ್ತಾ ಇರುವಂತಹ, ಮತ್ತು ನನ್ನ ನೇತಾಜಿಗೆ, INA ಮತ್ತು ನೀರಾ ಆರ್ಯಾಗೆ, ಮಹಿಳಾ ಲೀಡರ್ಸ್ಗೆ ನಾನು ಕೊಡ್ತಾ ಇರುವಂತಹ ಒಂದು 0.0001% ಒಂದು ಸಲ್ಯೂಟ್. ಥ್ಯಾಂಕ್ ಯು.